ಸ್ಟೀಲ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ, 1/4 ಸ್ಪೂನಷ್ಟು ಅಜ್ವಾನ, 1/4 ಸ್ಪೂನಷ್ಟು ಬಿಳಿ ಎಳ್ಳು, 1/4 ಸ್ಪೂನಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಬಿಡಿ. 2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಅದೇ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡಾದ್ಮೇಲೆ 2 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ. ತಟ್ಟೆ ಮುಚ್ಚಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಅರಳುತ್ತೆ. ನೋಡಿ, ಹಿಂಗೆ ಮುಟ್ಟಿದಾಗ ಕೈಗೆ ಹತ್ಕೋಬಾರ್ದು. ಈಗ ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ ಮತ್ತು ಚೆನ್ನಾಗಿ ತಣ್ಣಗಾಗಿದೆ. ಈ ಟೈಮಲ್ಲಿ 2 ನಿಮಿಷ ಚೆನ್ನಾಗಿ ನೀವು ನಾದ್ಕೋಬೇಕು ಹಿಟ್ಟನ್ನು. ಇದೇ ತುಂಬ ಇಂಪಾರ್ಟೆಂಟು. ನಾದ್ಕೊಂಡಾದ್ಮೇಲೆ 1 ದಪ್ಪ ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟು ತಗೊಂಡು ಮಣೆ ಮೇಲೆ ಈ ಥರ ನೋಡಿ 2 ಕೈಯಲ್ಲಿ ರೋಲ್ ಮಾಡ್ಕೊಳ್ಳಿ. ಕೋಡ್ಬಳೆ ನೀವು ಯಾವ ಸೈಜಿಗೆ ಮಾಡ್ಕೊತೀರೋ ಅಷ್ಟು ರೋಲ್ ಮಾಡಿಕೊಂಡ್ರೆ ಸಾಕು. ಇದನ್ನು ಸುತ್ತಬೇಕು. ಸುತ್ತಿ ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಆದರೆ ಈ ಥರ ಕಟ್ ಮಾಡಿಕೊಂಡು 2 ಸೈಡು ಲಾಸ್ಟಿಗೆ ಪ್ರೆಸ್ ಮಾಡ್ಕೋಬೇಕು. ಕೋಡ್ಬಳೆ ರೆಡಿ ಆಯಿತು ನೋಡಿ.